ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ನಾನು ನಿಮ್ಮ ಆಟೋ ಕನ್ನಡಿಗ. ವಿಚಾರ ಏನಪ್ಪಾ ಅಂತಂದ್ರೆ, ದುಡಿಮೆ ಮಾಡುವಾಗ ವಿಡಿಯೋ ಮಾಡಕ್ಕಾಗಲ್ಲ, ವಿಡಿಯೋ ಮಾಡ್ಕೊಂಡಿದ್ರೆ ದುಡಿಮೆ ಮಾಡಕ್ಕಾಗಲ್ಲ. ಸೊ ಇವೆರಡನ್ನು ಮೇಂಟೈನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಸಮಯ ಜಾಸ್ತಿ ಹಿಡಿಯುತ್ತೆ. ಹಂಗಾಗಿ ನಾನು ಜಾಸ್ತಿ ವಿಡಿಯೋ ಕಡೆ ಗಮನ ಸ್ವಲ್ಪ ಕಮ್ಮಿ ಮಾಡಿ ನಾನು ಡ್ಯೂಟಿ ಕಡೆ ಸ್ವಲ್ಪ ಗಮನ ಜಾಸ್ತಿ ಮಾಡಿದ್ದೆ. ಏನಕ್ಕಂತಂದ್ರೆ ಕಮಿಟ್ಮೆಂಟ್ ಹಂಗಿದಾವೆ. ಏನಕ್ಕಪ್ಪ ಅಂತಂದ್ರೆ ಇದೇ ವಾರದಲ್ಲಿ ಏನಿಲ್ಲ ಅಂತಂದ್ರು ನನಗೆ ಆಲ್ಮೋಸ್ಟ್ ಒಂದು 46,000 ರೂಪಾಯಿ ಅಮೌಂಟ್ ಬೇಕು ಈ ವಾರ ಅಂತಂದ್ರೆ. ಈ ತಿಂಗಳ ಖರ್ಚು ನನಗೆ. ಸೊ ಸ್ಟಾರ್ಟ್ ಮಾಡೋಣ. 7,500 ರೂಪಾಯಿ ಅಮ್ಮಂದು ಬಡ್ಡಿ ಕಾಸು. ಅಮ್ಮ 2.5 ಲಕ್ಷ ರೂಪಾಯಿ ಲೋನ್ ಮಾಡಿದ್ರು, ಅದಕ್ಕೆ ಬಡ್ಡಿ ಪ್ರತಿ ತಿಂಗಳು 7,500 ಹೋಗುತ್ತೆ 10ನೇ ತಾರೀಕು ಒಳಗಡೆ. 7,500. ಈ ಐಫೋನ್ EMI ಇನ್ನು 2 ಪೆಂಡಿಂಗ್ ಇದಾವೆ, ಇವಾಗ ಒಂದು ಕಟ್ಟಬೇಕು 5,000 ರೂಪಾಯಿ. 12,500 ರೂಪಾಯಿ. ಮನೆ ಬಾಡಿಗೆ 5,500 ರೂಪಾಯಿ. 18,000 ರೂಪಾಯಿ. ಗಾಡಿ ಇದು EMI ಕಟ್ಟಿಲ್ಲ 2 ತಿಂಗಳದ್ದು 18,000 ರೂಪಾಯಿ. 18 36,000 ರೂಪಾಯಿ. ಇವಾಗ ಅಮ್ಮ ಊರ್ಗ್ ಹೋಗ್ತವ್ರೆ, 12ನೇ ತಾರೀಕು ಮದುವೆ ಇದೆ, ಅಲ್ಲಿಗೆ ಹೋಗಿ ಖರ್ಚು ವೆಚ್ಚ ಅಲ್ಲಿಂದ ಬರಕ್ಕೆ ಅವ್ರಿಗೆ ಒಂದು 5,000 ರೂಪಾಯಿ ಬೇಕು. 36 41,000 ರೂಪಾಯಿ. ಅದು ಅಲ್ಲದೆ ಇದೇ ತಿಂಗಳಲ್ಲಿ 20ನೇ ತಾರೀಕು ನನ್ ವೈಫ್ ತವ್ರ ಮನೆಗೆ ಹೋಗ್ತಾಳೆ ಮುಂಬೈಗೆ. ಟ್ರೈನ್ ಟಿಕೆಟ್ ಅದು ಇದು ಸಣ್ಣ ಪುಟ್ಟ ಅವ್ರಿಗೆ ಖರ್ಚಿಗೆ ಅಂತಂದ್ರು ಒಂದು 5,000 ರೂಪಾಯಿ ಬೇಕು. ಸೊ 46,000 ರೂಪಾಯಿ. ಸಣ್ಣ ಪುಟ್ಟ ಅದು ಇದು ಅಂತ ಹಿಡಿದ್ರು 4,000 ರೂಪಾಯಿ. ಟೋಟಲ್ 50,000 ಈ ತಿಂಗಳಲ್ಲಿ ನಾನು ಹೆಂಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡ್ಬೇಕಾಗಿರುವಂತ ಅಮೌಂಟ್. ನಾನು ಒಂದು ಇದನ್ನ ತಗೊಂಡಿದ್ದೆ ಚಾಲೆಂಜ್, ಡೈಲಿ 100 ದಿನದಲ್ಲಿ 1 ಲಕ್ಷ ಅಂತ. ಇಲ್ಲಿ ನನಗೆ ಬರೀ ಒಂದು ತಿಂಗಳಲ್ಲೇ 50,000 ರೂಪಾಯಿ ಖರ್ಚು ಬರ್ತೈತಿ. ಇವಾಗ ಈ ಖರ್ಚನ್ನ ಜೋಡಿಸ್ಬೇಕು. ಮಿನಿಮಮ್ 50,000 ರೂಪಾಯಿ ನಾನು ಜೋಡಿಸ್ಬೇಕು. ಅಷ್ಟೇ ಅಲ್ಲದೆ ಈ ತಿಂಗಳಲ್ಲಿ ಇದಾಯ್ತಾ, ನೆಕ್ಸ್ಟ್ ತಿಂಗಳು ಬಕ್ರೀದ್ ಹಬ್ಬ ಬೇರೆ ಬರ್ತೈತೆ. ಅದು ಅಲ್ಲದೆ ಇದೇ ತಿಂಗಳಲ್ಲೇ ಇರೋದು ಬಕ್ರೀದ್ 27ಕ್ಕೆ. ಅದು ಅಲ್ಲದೆ ನಾನು ಮುಂಬೈಗೆ ಹೋಗ್ಬಿಟ್ಟು ನನ್ನ ಹೆಂಡತಿನ ಕರ್ಕೊಂಡ್ ಬರ್ಬೇಕು. ನಾನು ಕರ್ಕೊಂಡ್ ಬರೋಕೆ ಏನಿಲ್ಲ ಅಂತ ಒಂದು ಮಿನಿಮಮ್ ಕೈಯಲ್ಲಿ ಒಂದು 10,000 ಬೇಕೇ ಬೇಕು. ಸಣ್ಣ ಪುಟ್ಟ ಖರ್ಚು ಅದು ಇದು ಅನ್ಕೊಂಡು ಇದೆಲ್ಲ ಖರ್ಚು ನೋಡ್ತಾ ಇದ್ರೆ ಆಗಲ್ಲ ಗುರುವೇ, ಆಗಲ್ಲ. ಸೊ ಪರವಾಗಿಲ್ಲ, ನೋಡೋಣ. ಇವಾಗ ಬಂದಿದ್ದೀನಿ ನಾನು, ಡ್ಯೂಟಿನೂ ಆನಲ್ಲಿ ಐತೆ. ಒಂದು ಲೋಕಲ್ ಡ್ಯೂಟಿ 50 ರೂಪಾಯಿ ಬಂತು, ಅದನ್ನು ಕೂಡ ಮಾಡಿದೀನಿ. ಇವಾಗ ಯಾವ್ದು ಡ್ಯೂಟಿ ಬರ್ತಾ ಇಲ್ಲ, ಇನ್ನೊಂದು ಆಪ್ ಅಲ್ಲಿ ಡ್ಯೂಟಿನ ಆನ್ ಮಾಡೋಣ. ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡಕ್ಕೆ ಟ್ರೈ ಮಾಡೋಣ. ಇವತ್ತಿನ ಖರ್ಚು ವೆಚ್ಚ ತೆಗಿಯಕ್ ಆಗುತ್ತೋ, ಅಥವಾ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೋತೀನೋ, ಅಥವಾ ದುಡಿಮೆ ಮಾಡ್ತೀನೋ, ಅಥವಾ ಸುಮ್ನಾಗ್ಬಿಡ್ತೀನೋ ಗೊತ್ತಿಲ್ಲ. ಬಟ್ ನೋಡೋಣ, ಆದಷ್ಟು ಟ್ರೈ ಮಾಡೋಣ. ಆಲ್ರೆಡಿ ಮೇಡಮ್ ಅವ್ರು ಬಂದ್ಬಿಟ್ಟವ್ರೆ. ಮೇಡಮ್ ಮಾಡೋ ಅಂಗಡಿಲಿ ಒಂದ್ ಮಾತು ತೋರಿಸ್ತೀನಿ. ಲೈಟಲ್ಲ, ಅದು ನಮ್ಮಮ್ಮ ಅಲ್ಲ, ಇವನಮ್ಮ. ಅಯ್ಯೋ ಏನಂತೈತೆ ನಿಮ್ಮಮ್ಮ? ಕರಿ ಅಮ್ಮಗ. ಅಮ್ಮ ಅಮ್ಮ ಬಾ ಇಲ್ಲಿ. ನಮ್ಮಮ್ಮ ಅಲ್ಲ, ಇವನಮ್ಮ. ಕರಿತ ನಂಗೆ ಅಮ್ಮ ಅಂತ. ಬ್ಲಾ ಓಯ್ ಎಲ್ಲೈತೆ ಅಮ್ಮ? ಬ್ಲಾ ಅಮ್ಮಗ್ ಬ್ಲಾ ಬ್ಲಾ ಅಮ್ಮಗೂ ಜಾ ಬ್ಲಾ ಅಮ್ಮಗೂ ಕಾ ಅಮ್ಮ ಕಂಗಿ ಕಂಗಿ. ಅದು ನಮ್ಮಮ್ಮ ಅಲ್ಲ, ಇವನಮ್ಮ. ಕರಿತಾನೆ ಹೆಂಗ್ ಗೊತ್ತಾ? ಅಮ್ಮ ಅಮ್ಮ. ಎಲ್ಲೈತಮ್ಮ? ಸೊ ಡ್ಯೂಟಿನೂ ಕೂಡ ಹಾಕೊಂಡಿದೀನಿ. ಬನ್ನಿ ಡ್ಯೂಟಿನಾದ್ರೂ ಮಾಡ್ಕೊಳ್ಳೋಣ. ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳೋಣ. ಮೊನ್ನೆ ಸಾಯಂಕಾಲ ನಾನೊಂದು ವಿಡಿಯೋ ಮಾಡಿದ್ದೆ. ಮೀಟರ್ ಫೇರ್ ಅವಶ್ಯಕತೆ ಇದೆಯಾ? ಚಾಲಕರು ಲೈವ್ ಗಳನ್ನ ಮಾಡಿ ಕೇಳ್ತಾ ಇರೋದೇನಪ್ಪಾ ಅಂತಂದ್ರೆ ಮಿನಿಮಮ್ ಫೇರ್ ಅನ್ನ 50 ರೂಪಾಯಿ ಮಾಡಿ ಅಂತ. ಅದ್ರ ಬಗ್ಗೆ ವಿವರವಾಗಿ ಒಂದು ವಿಡಿಯೋನ ಮಾಡಿ ನಾನು ಹಾಕಿದ್ದೆ. ಅದಕ್ಕೆ ತುಂಬಾ ಜನ ಕಮೆಂಟ್ಗಳು ಕೂಡ ಮಾಡಿದ್ರು, ಪಾಸಿಟಿವ್ ನೆಗೆಟಿವ್ ಎಲ್ಲ ಮಾಡಿದ್ರು. ಕೆಲವೊಬ್ರು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ಆಗ್ಲಿ ಬಿಡ್ರಿ 50 ರೂಪಾಯಿ, ಒಂದ್ ವಾರ ಡ್ಯೂಟಿ ಇರಲ್ಲ, ಆಮೇಲೆ ಡ್ಯೂಟಿ ಬರುತ್ತೆ, ಮಾಡ್ಕೊಳ್ಳೋಣ. ಇದು ನಾನು ಹೇಳೋದೊಂದೇ, ನಿಮ್ಮ ಹತ್ರ ಸಂಘಟನೆಗಳಿದಾವೆ, ನಿಮ್ದು ಏನೋ ಒಂದು ಮಾಡ್ಕೊತೀರಾ, ನೀವು ಸಂಘಟನೆಗಳನ್ನ ನಡೆಸ್ತೀರಾ, ನಿಮ್ದು ಒಂದು ಏನಾದ್ರೂ ಒಂದಿದೆ ಪರ್ಸನಲ್ ಸೈಡ್ ಬಿಸ್ನೆಸ್ ಆಗ್ಲಿ, ಸೈಡ್ ಇನ್ಕಮ್ ಆದ್ರೂ ಒಂದಿದೆ, ನಿಮ್ದು ನಡೆದೋಗುತ್ತೆ. ಬಟ್ ದಿನ ದುಡ್ದು ದಿನ ತಿನ್ನುವಂತ ಚಾಲಕರ ಸ್ಥಿತಿ ಏನು? ಜಸ್ಟ್ ಕೇಳ್ತಾ ಇದೀನಿ, ಒಂದು ಸಿಂಪಲ್ ಪ್ರಶ್ನೆ. ದಿನ ದುಡ್ದು ದಿನ ತಿನ್ನುವಂತ ಚಾಲಕರು ಏನ್ ಮಾಡ್ಬೇಕು? ಇವಾಗಿರುವಂತ ಸಿಚುವೇಶನ್ ಅಲ್ಲಿ ಎಲ್ಲೂ ಕೂಡ ಬಾಡಿಗೆ ಇಲ್ಲದೆ ಅರ್ಧ ಗಂಟೆ 3/4 ಗಂಟೆ ಕಾಯ್ತಾ ಕೂತಿರುವಂತ ಚಾಲಕರು ಏನೋ ಪೀಕ್ ಅವರಲ್ಲಿ ಏನೋ ಒಂದು 50-100 ರೂಪಾಯಿ ಮಾಡ್ಕೋತಾ ಇದ್ದಾರೆ, ಸಿಕ್ಕಿದ್ ಶಿವ ಅನ್ಕೊಂಡು. ಅಂತವ್ರು ಏನ್ ಮಾಡ್ಬೇಕು? ನೀವೇನೋ ಹೇಳ್ತಾ ಇದ್ದೀರಾ 50 ರೂಪಾಯಿ ಆಗ್ಬಿಡ್ಲಿ, ಡ್ಯೂಟಿ ಬರ್ದೇ ಇರ್ಲಿ ಪರವಾಗಿಲ್ಲ, ಒಂದ್ ವಾರ ಬರ್ದೇ ಇರ್ಲಿ ಪರವಾಗಿಲ್ಲ. ಬಟ್ ಇಲ್ಲಿ ದಿನ ದುಡ್ದು ದಿನ ತಿನ್ನುವಂತ ಪರಿಸ್ಥಿತಿಯಲ್ಲಿ ಇರುವಂತ ಚಾಲಕರು ಆಲ್ಮೋಸ್ಟ್ 70% ಆ ದಿನ ದುಡಿದ್ರನೆ ಅವ್ರಿಗೆ ಅರ್ನಿಂಗ್ ಆಗೋದು, ಆ ದಿನ ಡ್ಯೂಟಿ ಮಾಡಿದ್ರೇನೆ ಅವ್ರಿಗೆ
ಇನ್ಕಮ್ ಬರೋದು. ಆ ದಿನ ಏನಾದ್ರೂ ಒಂದಿನ ಅವ್ರು ರಜೆ ಮಾಡ್ಬಿಟ್ರೆ ಅವರ ಕಮಿಟ್ಮೆಂಟ್ ಡಬಲ್ ಆಗೋಗುತ್ತೆ. ಅವರ ಪರಿಸ್ಥಿತಿ ಬಗ್ಗೆ ಯಾರು ವಿಚಾರ ಮಾಡ್ತಾ ಇಲ್ಲ. ಯಾಕೆ ನೀವೆಲ್ಲ ಹೇಳ್ತಾ ಇದೀರಾ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ರೇಟ್ ಅನ್ನ ಏರಿಸ್ಬೇಕು, ಏನಕ್ಕೆ? ಹಾಗಾದ್ರೆ ಕೆಲವೊಬ್ರು ಹೇಳಿದ್ರು ಬೈಕ್ ಟ್ಯಾಕ್ಸಿ ಮಾಡ್ಕೊಳ್ಳೋಣ ಬಿಡಿ. ಆಟೋನೇ ನಂಬ್ಕೊಂಡಿರೋಂಥವ್ರ ಸ್ಥಿತಿ ಏನು? ನೀವ್ ಹೇಳ್ತಾ ಇದ್ರ ಓಕೆ ಬೈಕ್ ಟ್ಯಾಕ್ಸಿ ಮಾಡ್ಕೊಳ್ಳೋಣ, ಆಟೋನೇ ನಂಬ್ಕೊಂಡಿರೋಂಥವ್ರ ಸ್ಥಿತಿ ಏನು? ಆಟೋಗೆ ಬಂಡವಾಳ ಹಾಕ್ಬಿಟ್ಟು ಆಟೋದಲ್ಲಿ ಜೀವನ ಕಟ್ಕೋಬೇಕು ಅಂತ ಎಷ್ಟೋ ಜನ ಚಾಲಕರು ಒದ್ದಾಡ್ತಾ ಇದ್ದಾರೆ. ಅವರ ಸ್ಥಿತಿ ಏನು? ಜಸ್ಟ್ ನನ್ನ ಪ್ರಶ್ನೆ. ನೀವ್ ಹೇಳ್ತಾ ಇದ್ದೀರಾ ಹೌದು ಆಟೋದು ತೊಂದರೆ ಆಗ್ತದೆ, LPG ಸಮಸ್ಯೆ ಆಗ್ತಾ ಇದೆ, CNG ಸಮಸ್ಯೆ ಆಗ್ತಾ ಇದೆ. ಈ ಸಮಸ್ಯೆಗಳು ನಮ್ಗ ಶಾಶ್ವತ ಅಲ್ಲ, ಕಂಟಿನ್ಯೂ ಇರಲ್ಲ. ಈ ವಾರ ಏನ್ ನಡೀತಾ ಇದೆ ಅದಕ್ಕೋಸ್ಕರ ಇವಾಗ ಸಮಸ್ಯೆ ನಡೀತಾ ಇರೋದು LPGದು. ಈ ಶಾಶ್ವತ ಸಮಸ್ಯೆ ಅಲ್ಲದ ಕಾರಣಕ್ಕೆ ನೀವು ಶಾಶ್ವತವಾಗಿ ಚಾಲಕರನ್ನ ಸಮಸ್ಯೆಗೆ ಸಿಲುಕಿಸುವಂತ ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ. ಮಿನಿಮಮ್ ಫೇರ್ 50 ರೂಪಾಯಿ ಆಯ್ತು ಅಂತಂದ್ರೆ, ಇವಾಗ ಓಪನ್ ಅಪ್ ಆಗಿ ಹೇಳ್ತೀನಿ, ಓಲಾ ಊಬರ್ ರ್ಯಾಪಿಡೋದಲ್ಲಿ ಮಿನಿಮಮ್ ಬಾಡಿಗೆ ನಿಮ್ಗೆ 50 ರೂಪಾಯಿಗಿಂತ ಕಮ್ಮಿ ಯಾರು ಕೊಡ್ತಾ ಇಲ್ಲ. ಏನಕ್ಕಂತಂದ್ರೆ ತಿಳಿಸ್ತೀನಿ. ಇವಾಗ ಜಸ್ಟ್ ನಾನು ಒಂದು ಬಾಡಿಗೆ ಮಾಡಿದೆ, 50 ರೂಪಾಯಿ ಕೊಟ್ಟಿದ್ದಾನೆ, 50 ರೂಪಾಯಿ ಸಿಗ್ತಾ ಇದೆ ತಾನೆ. ಆದ್ರೂ ನೀವು ಅದನ್ನ ಇವಾಗ ಈ 50 ರೂಪಾಯಿ ಇವಾಗ ನಾರ್ಮಲ್ ಆಪ್ ಗಳಲ್ಲಿ ಏನ್ ಮಾಡ್ತಾನೆ ಗೊತ್ತಾ, ಮಿನಿಮಮ್ 50 ರೂಪಾಯಿ ಮಾಡ್ಬಿಟ್ರೆ ಅವ್ನು 50 ರೂಪಾಯಿ ಬುಕ್ ಮಾಡಲ್ಲ, ಮಿನಿಮಮ್ 70 ರೂಪಾಯಿ ಚಾರ್ಜ್ ಮಾಡ್ತಾನೆ ಪ್ಯಾಸೆಂಜರ್ಗೆ. ಪ್ಯಾಸೆಂಜರ್ 70 ರೂಪಾಯಿ ಕೊಟ್ಟು ಆಟೋದಲ್ಲಿ ಹೋಗಲ್ಲ, 30 ರೂಪಾಯಿ ಬೈಕ್ ಟ್ಯಾಕ್ಸಿ ಬುಕ್ ಆಗುತ್ತೆ ಅಂತ ಬೈಕ್ ಟ್ಯಾಕ್ಸಿ ಹೋಗ್ತಾರೆ. ಸೊ ಇವಾಗ ಒಂದು ಬಾಡಿಗೆ ಬಂದೆ, ಮೀಟರ್ ಹಾಕೊಂಡು ಕರ್ಕೊಂಡು ಬಂದು ಬಿಟ್ಟೆ. ಇವಾಗ ನೋಡೋಣ, ತುಂಬಾ ಜನ ಹೇಳ್ತಾರೆ 500 ರೂಪಾಯಿ ಬಾಡಿಗೆಗೆ ಏನಕ್ಕೆ ಕಾಯ್ತೀರಾ, 50 ರೂಪಾಯಿ ಬಾಡಿಗೆ ಮಾಡಿ ಅಂತ. ಇಲ್ಲಿ 50 ರೂಪಾಯಿ ಬಾಡಿಗೆನೂ ಬೀಳ್ತಾ ಇಲ್ವಲ್ಲ, ಏನ್ ಮಾಡೋದು ಹೇಳಿ? 36 ರೂಪಾಯಿ ಮೀಟರ್ ಇದ್ರೆ ಇಷ್ಟೊಂದು ಬಾಡಿಗೆಗಳು ಬೀಳ್ತಾ ಇಲ್ಲ. ಇಲ್ಲಿ ಇವ್ರು ಹೇಳ್ತಾರೆ 50 ರೂಪಾಯಿ ಬಾಡಿಗೆ ಮಾಡಿ, 60 ರೂಪಾಯಿ ಬಾಡಿಗೆ ಮಾಡಿ ನೀವು ಅಂತ. ಫಸ್ಟೇ ಬಾಡಿಗೆಗಳು ಬೀಳ್ತಾ ಇಲ್ಲ ಅಂತದ್ರಲ್ಲಿ ಇವ್ರದ್ದು 50 ರೂಪಾಯಿ ಮೀಟರ್ ಮಾಡಿ ಅಂತ. ಏನ್ ಹೇಳೋದಕ್ಕೆ ಮಿತಿ ಮಿತಿ ಇಲ್ವಾ? ಇದೆ ಅಂತ ಏನ್ ಬೇಕಾದ್ರೂ ಹೇಳದ. ಸೊ ಶನಿವಾರ ಭಾನುವಾರ ಬಂತು ಅಂತಂದ್ರೆ ಈ ಮಾಲ್ ಇಷ್ಟು ಬ್ಯುಸಿ ಆಗುತ್ತೆ, ಗಾಡಿ ನಿಲ್ಸಕ್ ಜಾಗ ಇರಲ್ಲ, ಗಾಡಿ ತೆಗಿಯಕ್ ಜಾಗ ಇರಲ್ಲ, ಗಾಡಿ ಹೊರಗಡೆ ಹೋಗಕ್ಕೂ ಜಾಗ ಇರಲ್ಲ. ಆ ರೇಂಜ್ಗೆ ಆ ಕಡೆ ಎಲ್ಲ ಫುಲ್ ಜಾಮ್ ಆಗ್ಬಿಟ್ಟೈತಿ. ಇವಾಗ ಏನ್ ಹೇಳೋದು? ಬಾಕಿ ನೀವು ಸೋಮವಾರ ಬನ್ನಿ, ಯಾರು ಮೂಸ್ ನೋಡಲ್ಲ. ಇಲ್ಲಿ ಬರೋ ಶನಿವಾರ ಭಾನುವಾರ ಮಾತ್ರ ಫುಲ್ ಜಾಮ್ ಆಗ್ಬಿಟ್ಟೈತೆ. ಮಿಕ್ಕಿ ಟೈಮಲ್ಲಿ ಫುಲ್ ಖಾಲಿ ಹೊಡಿತಾ ಇರುತ್ತೆ. ಇಂಥ ಟೈಮಲ್ಲಿ ಇವಾಗ ಯಾವ್ದು ಈ ಕಡೆ ಡ್ಯೂಟಿ ಬೀಳ್ತಾ ಇಲ್ಲ, ಈ ಕಡೆಯಿಂದ ವಾಪಸ್ ಆ ಕಡೆ ಜಕ್ಕೂರ್ ಕಡೆ ಹೋಗ್ಬೇಕು, ಅಲ್ಲಿಂದ ಯಾವ್ದು ಬಾಡಿಗೆ ಬೀಳುತ್ತೋ ಅದನ್ನ ಹೊಡಿಬೇಕು. ನೋಡೋಣ, ಸಿಕ್ಕಿದ್ದು ಹೊಡಿತಾ ಇರೋಣ. ಕಂಟಿನ್ಯೂ 50 ರೂಪಾಯಿ ಒಂದು 3-4 ಡ್ಯೂಟಿ ಮಾಡ್ದೆ ನಾನು. ಬಟ್ ಅದಾದ್ಮೇಲಿಂದ ಅದು ಡ್ಯೂಟಿ ಬೀಳ್ತಾ ಇಲ್ಲ. 5 ಡ್ಯೂಟಿ ಆಗಿದಾವೆ, 50 ರೂಪಾಯಿದು ಟೋಟಲ್ ಅರ್ನಿಂಗ್ ಬಂದ್ಬಿಟ್ಟು 300 ರೂಪಾಯಿ. 10 ಗಂಟೆ 1 ಗಂಟೆ ಆಗೋದು ಮಾಡಿರೋದು ಬರೀ 300 ರೂಪಾಯಿ. ಏನಾಗ ಬೇರೆ ಜಾಸ್ತಿ ಡ್ಯೂಟಿಗಳು ಬೀಳ್ತಾ ಇಲ್ಲ. ನೋಡೋಣ ಯಾವ್ದಾದ್ರು ಬಿದ್ರೆ ಗುರುವೇ ಅಂತ ಹೇಳಿತೈತೆ. ಏನಕ್ಕಂತಂದ್ರೆ ಊಟ ಮಾಡಿಲ್ಲ, ಟಿಫಿನ್ ಮಾಡಿಲ್ಲ, ನಾಷ್ಟ ಮಾಡಿಲ್ಲ, ಅದಕ್ಕೆ ಒಂದೇ ಒಬ್ರು ಪೆಂಡಿಂಗ್ ಮಾಡ್ಸೋರು. ಏನ್ ಸಖತ್ತಾಗಿ ಮಾಡ್ಸೋರು ಗುರುವೆ, ಶಂಕರಣ್ಣ ಮತ್ತೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ತೋರಿಸ್ತೀನಿ. ಸಖತ್ತಾಗೈತವ. 50 ರೂಪಾಯಿ ಡ್ಯೂಟಿ ಇಷ್ಟೊತ್ತು ಮಾಡ್ಕೊಂಡಿದ್ದೀನಿ. ಟೋಟಲ್ಲು 9 ಡ್ಯೂಟಿ ಮಾಡಿದೀನಿ ನಾನು. 9 ಡ್ಯೂಟಿಲಿ ನಾನು ಅರ್ನ್ ಮಾಡಿರೋದು 572 ರೂಪಾಯಿ. ಅದರಲ್ಲಿ 100 ರೂಪಾಯಿ ಡ್ಯೂಟಿನೂ ಇದೆ, 50 ರೂಪಾಯಿ ಡ್ಯೂಟಿನೂ ಇದೆ. ಎಲ್ಲ ಸೇರಿ 572 ರೂಪಾಯಿ ಮಾಡಿದ್ದೀನಿ. ಇವಾಗ 10ನೇ ಡ್ಯೂಟಿ ಪಿಕಪ್ಗೆ ಹೋಗ್ತಾ ಇದ್ದೀನಿ. ಮೊನ್ನೆ ತನಕ ಊಬರ್ ಅವನು 10 ಡ್ಯೂಟಿಗೆ 100 ರೂಪಾಯಿ ಕೊಟ್ಟಿದ್ದ. ಈ 2 ದಿನದಿಂದ 11 ಡ್ಯೂಟಿಗೆ 100 ರೂಪಾಯಿ ಕೊಟ್ಟವನೆ. ಅಂದ್ರೆ ಡ್ಯೂಟಿಗಳನ್ನ ಇನ್ಕ್ರೀಸ್ ಮಾಡೋನೆ, ಅಮೌಂಟ್ ಏನಿದೆ ಅಷ್ಟೇ ಕೊಡ್ತಾನೆ. ಇವಾಗ 11 ಡ್ಯೂಟಿ ಮಾಡಿದ್ರೆ 100 ರೂಪಾಯಿ ಇನ್ಸೆಂಟಿವ್. ಸೊ ಬನ್ನಿ ಹೋಗೋಣ ಇವಾಗ 11ನೇ ಡ್ಯೂಟಿ ಪಿಕಪ್, ಸಾರಿ 10ನೇ ಡ್ಯೂಟಿ ಪಿಕಪ್ಗೆ ನೋಡೋಣ. ಡ್ರಾಪ್ ಮಾಡಿ ಅವಾಗ ಯಾವ್ದಾದ್ರು ಡ್ಯೂಟಿ ಸಿಗುತ್ತೋ ಇಲ್ವಾ. ಆ ಕಡೆ ಇದಾರೆ ಪ್ಯಾಸೆಂಜರು. ಇದು 4ನೇ ಬಾರಿ ಮಾಲಫೇಶಾಗ್ ಬಂದಿರೋದು. ಅಲ್ಲಿಂದ ಬರ್ತೀನಿ, ಡ್ರಾಪ್ ಮಾಡ್ತೀನಿ, ಹೋಗ್ತೀನಿ, ಮತ್ತೆ ಬರ್ತೀನಿ, ಮತ್ತೆ ಡ್ರಾಪ್ ಮಾಡ್ತೀನಿ. 10 ಡ್ಯೂಟಿ ಆಗಿದಾವೆ. ಅರ್ನಿಂಗ್ ಬಂದ್ಬಿಟ್ಟು ನಮ್ದು 676 ರೂಪಾಯಿ ಆಗೈತೆ. ಇನ್ನೂವರೆಗೂ ಒಂದು ಡ್ಯೂಟಿ ಬೀಳ್ತಾ ಇಲ್ಲ. ಅದಕ್ಕೆ ಸೀದಾ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಏನಕ್ಕಂತಂದ್ರೆ ಮನೆಗಾದ್ರೂ ಹೋಗಿ ಊಟ ಗೀಟ ಮಾಡ್ಕೊಂಡು ಬರೋಣ. ಡ್ಯೂಟಿಗೋಸ್ಕರ ಕಾದು ನನಗೆ ಹಂಗ ಸಾಕಾಗ್ಬಿಟ್ಟೈತೆ. ಬೆಳಿಗ್ಗೆನ ಟಿಫಿನ್ ಇಲ್ಲ, ಅವು ಏನು ಇಲ್ಲ. ಅದಕ್ಕೆ ಮನೆಗೆ ಹೋಗಿ ಊಟನಾದ್ರೂ ಮಾಡ್ಕೊಂಡು ಬರೋಣ ಅಂತ. ಸೊ ಬನ್ನಿ ಮನೆಗೆ ಹೋಗೋಣ.
ಮನೆ ಹೋಗಿ ಊಟ ಗಿಟ್ಟ ಏನಾದ್ರು ಮಾಡ್ಕೊಂಡು ಸ್ವಲ್ಪ ಹೊಟ್ಟೆಗೆ ಹಾಕೊಂಡು ಬರೋಣ, ನೋಡೋಣ ನಮ್ ಚಿಕ್ಕ ಸಾಹೇಬ್ರು ಏನ್ ಮಾಡ್ತಾವ್ರೆ.